ಸರ್ ಇಷ್ಟೆಲ್ಲ ನೋಡ್ತಾ ಇದ್ರೆ ಸರ್ ಕೂಡ ಆಕಾರದಲ್ಲಿ ಸಿಎಂ ಬದಲಾವಣೆ ಆಗ್ತಾರಾ ಸರ್? ನನಗೆ ಗೊತ್ತಿಲ್ಲಪ್ಪ. ಅಲ್ಲ, ನೀವು ಆ ಪಾರ್ಟಿಲಿದ್ದವರು ಈ ರೀತಿಯಾದಂತಹ ಅಲಿಗೇಷನ್ಸ್ ಬಂದಾಗ ಚೇಂಜ್ ಮಾಡುವಂತಹ ಶಕ್ತಿ ಹೈಕಮಾಂಡ್ ಇದೆಯಾ ಸರ್ ಅಂತ? ನೋಡಿ, ಇಂಥವು ಬಂದಾಗ ಅವರೇ ರಾಜೀನಾಮೆ ಕೊಟ್ಟು ಹೋಗ್ಬೇಕು. ತೆಗೆದಾಕತ್ತಂಗೆ ಕಾಯ್ಬೇಕೇನ್ರಿ? ಅರೆ, ವಾಜಪೇಯಿ ಅವ್ರಿಗೆ ರಾಜೀನಾಮೆ ಕೊಡಲಿಲ್ಲೇನ್ರಿ? ಯಾರು ದೇಶದ ಪ್ರಧಾನಿ ಅಂಥದ್ದು? ಲಲಿತಾಂಗದೇವ ಯಾರೀ? ನಮ್ಮ ದೇಶದ ಪ್ರಧಾನಿನೂ ಆದ್ರಲ್ರಿ ಅವರು, ಇಂದಿರಾ ಗಾಂಧಿ ನಂತರ. ಅಲ್ಲಪ್ಪ, ಲಲಿತ್ ಮಿಶ್ರಾ. ಅಲ್ಲೋ ನನಗೂ ಮರ್ತೋಯ್ತು, ಅದು ವಯಸ್ಸಾಯಿತು. ಅವರು ರೈಲ್ವೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರಾಜೀನಾಮೆ ಕೊಟ್ಟರು. ಬರೀ ಆಕ್ಸಿಡೆಂಟ್ ಆಗಿದೆ ಟ್ರೈನ್. ಜಾರ್ಜ್ ಫರ್ನಾಂಡಿಸ್ ರಾಜೀನಾಮೆ ಕೊಟ್ಟರು. ಇದೇ ವಾಜಪೇಯಿ ಯಾವುದೋ ವಿಷಯದಲ್ಲಿ ಹೆಗಡೆ ಅವರು ಕೊಟ್ಟರು. ಮಾರಲ್ ಹೆಗಡೆ ಅವರು ಫೋನ್ ಕಾಲ್ಗೆ ಚೀಫ್ ಮಿನಿಸ್ಟರ್ಗಿರಿಗೆ ರಾಜೀನಾಮೆ ಕೊಟ್ಟರು. ಅದು 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 ನಿಮ್ಮ ಮೊರ್ಯಾಲಿಟಿ, ನೈತಿಕತೆ. ಈಗ ನಿಮಗೆ ಈಗ ಅದನ್ನೇ ನಾನು ಫಸ್ಟ್ ಮೊನ್ನೆನೂ ಕೂಡ ಇದನ್ನು ಹೇಳಿದ್ದೀನಿ. ಈಗ ಸಿದ್ದರಾಮಯ್ಯನವ್ರು ಹೇಳ್ಬೋದು, ಕಾನೂನು ಲಾ ಇಟ್ಸ್ ಟೇಕ್ಸ್, ಎಸ್ ಹೌ ದ ಲಾ ಇಸ್ ದೇರ್, ಲಾ ಆಫ್ ದ ಲ್ಯಾಂಡ್ ಇಸ್ ದೇರ್. ಬಟ್ ಇಲ್ಲಿ ವಾಟ್ ಈಸ್ ದ ಪಬ್ಲಿಕ್ ಪರ್ಸೆಪ್ಷನ್? ಏನಿದೆ ಪಬ್ಲಿಕ್ ಪರ್ಸೆಪ್ಷನ್ನು? ಜನ ಬೀದಿಲಿ ತರಕಾರಿ ಮಾರೋರು, ಗಾಡಿ ತಳ್ಳೋವು, ಅವೆಲ್ಲ. ಸಿದ್ದರಾಮಯ್ಯ ಸಿ ಎಮ್ ಆದ, ನಮಗೇನೋ ಒಂದು 20-30 ಸೈಟ್ ಕೊಡ್ತಾನೆ ಅಂದ್ಕೊಂಡಿದ್ದು, ಅವನು ಹೆಂಡತಿ ಹೆಸರಿಗೆ 14 ಸೈಟ್ ಬರ್ಕೊಂಬಿಟ್ನಲ್ಲ. ನಮಗೇನು ಇದಕ್ಕೆ ಯಾರು ಕೊಡೋ ಉತ್ತರ? ಇದಕ್ಕೇನು ಉತ್ತರ ಕೊಡ್ತಾರೆ ಸಿದ್ದರಾಮಯ್ಯ? ದಿಸ್ ಈಸ್ ಯಾರು ಸರ್ಕಾರಿ ಆಫೀಸಲ್ಲಿ ನಾವಿರ್ತೀವಿ, ಮೊರಾಲಿಟಿ, ನನಗೆ ನೈತಿಕತೆನೇ ಇಲ್ಲದೆ ನಾನು ಏನು ಮಾತಾಡ್ಲಿಕ್ಕಾಗುತ್ತೀರಿ? ಅಯ್ಯೋ ದೇವ. ಹಾಂ, ಕಾನೂನು ಏನಾದರೂ ಆಗಲಿ, ಒಟ್ಟು ಸಿದ್ದರಾಮಯ್ಯ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ಏನೇನೋ ಪ್ರಶ್ನೆ ಕೇಳ್ತೀನಿ. ಕೇಳಪ್ಪ, ಇಲ್ಲಿ ನಾನು ಕೇಳ್ತಾ ಇಲ್ಲ, ನಡೆದಿರೋ ಕಥೆಗಳು ಹೇಳ್ತಾ ಇದ್ದೀನಿ. ಅಯ್ಯೋ ರಾಮ್ನೆ, ನನ್ನ ಹತ್ರ ಯಾಕೆ ಬಾಯಿ ಬಿಡಿಸ್ತೀಯ? ಅದು ಅದೇ ನಾನು ಭಾಳ ನೋಡಿದ್ದೀನಿ ರೀ, ದೇವರಾಜರ ಕಾಲದಿಂದ ಪಾರ್ಟಿ ಎಷ್ಟರ ಮಟ್ಟಿಗೆ ಜೊತೆಯಲ್ಲಿ ಇರ್ತದೆ ಅಂತ. ಅಯ್ಯೋ, ಒಂದು ಗಳಿಗೆಲ್ಲಿ ಯಾವನು ಇರೋದಿಲ್ಲ ಅಲ್ಲಿ. ಸರ್, ಈಗ ನಾವು ಕೇಳ್ತಾರೆ ಸರ್, ಈಗ ನೀವು ದೇವರಾಜ ಅರಸು ಅವ್ರು ರಾಜೀನಾಮೆನೂ ನೋಡಿದ್ದೀರಿ, ವೀರೇಂದ್ರ ಪಾಟೀಲ್ ಅವ್ರು ನೋಡಿದ್ದೀರಿ, ಬಂಗಾರಪ್ಪನವರು ಕ್ಲಾಸಿಕ್ ಕಂಪ್ಯೂಟರ್ ಹಗರಣದಲ್ಲಿ ರಾಜೀನಾಮೆ ಕೊಡ್ಬೇಕಾದ್ರೆ ನೀವು ಪ್ರಮುಖವಾಗಿ ಒತ್ತಾಯ ಮಾಡಿ ಆ ಹಗರಣದಲ್ಲಿ ಸಾಕಷ್ಟು ಒತ್ತಾಯ ಮಾಡಿದ್ರಿ. ಅಂದ್ರೆ ಅವಾಗೆಲ್ಲ ಶಾಸಕರು ಮತ್ತೆ ಸಚಿವರು ಪರವಾಗಿ ಪಾರ್ಟಿ ನಿಂತಿತ್ತು ಹೈಕಮಾಂಡ್. ಈಗ ಸಿದ್ದರಾಮಯ್ಯ ಪರ ನಿಂತಿದ್ಯಾ ಅಂತ ಸರ್? ಅದು ಭಾಸ ಆಗುತ್ತೆ ನಿಂತಿದ್ದಾರೆ ಅಂತ, ಬೇರೆ ಥರನೇ ಇರುತ್ತೆ. ನಿಮಗೆ ಇಟ್ಸ್ ದ ಪೊಲಿಟಿಕ್ಸ್ ಇಟ್ ಸೆಲ್ಫ್, ದಿ ಲಾಜಿಕ್ ಆ್ಯಂಡ್ ದಿ ನಾವೇನು ಹೇಳ್ತೀವಿ, ಒಂಥರ ಈ ಭ್ರಮಾಧೀನ, ಇವೆಲ್ಲ ಸೈಕಾಲಜಿ. ಗೆದ್ದ ಅವನು, ಬಿದ್ದ ಬಿದ್ಕೊಂಡ ಆತಗೆ. ಇಟ್ಸ್ ಆಲ್ ಸೈಕಾಲಜಿ. ಕುಮಾರಸ್ವಾಮಿ ಮೇಲೆ ಲೋಕಾಯುಕ್ತರನ್ನೇ ಕೇಳಿದ್ರಲ್ಲ, ಅವರು ರಿಸೈನ್ ಮಾಡಬೇಕು ಅಂತ ಹೇಳ್ತಾರೆ ಸರ್. ಯಾವ್ದನ್ನ? ಕುಮಾರಸ್ವಾಮಿ ಕಾನೂನು ಕುಮಾರಸ್ವಾಮಿ ಅವ್ರಿಗೊಂದು ಸಿದ್ದರಾಮಯ್ಯ ಮಾಡಬೇಕಾ? ಸರಿ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಎಲ್ಲರೂ ಕಾನೂನು ಅಂತಾರಲ್ಲಪ್ಪ. ಮೋದಿ ಅವ್ರ ಮೇಲೂ ಕ್ರಿಮಿನಲ್ ಕೇಸ್ಗಳಿದೆ, ಅಮಿತ್ ಶಾ ಅವ್ರ ಮೇಲೂ ಇದೆ. ಅವರು ಈ ಮಾರಲ್ ಬಂದಾಗ ಅವರು ರಿಸೈನ್ ಮಾಡಬೇಕಾಗುತ್ತೆ. ಹೌದು, ಮಾರಲ್ ಯಾರಿಗಾದ್ರೂ ಕಾನೂನು ಎಲ್ರಿಗೂ ಒಂದೇಳು ಸಮಯ. ದ ಲಾ ಆಫ್ ದ ಲ್ಯಾಂಡ್, ಅದು ಸಂವಿಧಾನ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥದ್ದು, ಅದರ ಚೌಕಟ್ಟಲ್ಲೇ ದೇಶ ನಡೀತಾ ಇರ್ತಕ್ಕಂಥದ್ದು, ಒಬ್ಬರಿಗೊಂದಲ್ಲ ಅಲ್ಲಿ. ಅಯ್ಯೋ, ನಾನು ಹೇಳೋದು ಕೇಳಿ ಸ್ವಾಮಿ. ಇಟ್ ಈಸ್ ದ ಕ್ವೆಶ್ಚನ್ ಆಫ್ ಮೊರಾಲಿಟಿ ಆಫ್ ಎ ಲೀಡರ್ ಆಫ್ ದಿಸ್ ನೇಷನ್. ಅವ್ರಿಗೂ ಇದೆ. ಅಯ್ಯೋ, ಹೌದು, ಕಾನೂನು ಪ್ರಕಾರ ಮಾಡಬೇಕು. ಯಾರು ಬೇಡ ಅಂದರು? ಮಾಡೋಣ. ಇಟ್ಸ್ ನಾಟ್ ದ ಕ್ವೆಶ್ಚನ್ ಆಫ್ ಎ ಪಾರ್ಟಿ. ನಾನು ಯಾವುದೋ ಪಾರ್ಟಿಲಿದ್ದೀನಿ ಅಂತ ಪಾರ್ಟಿ ಬಗ್ಗೆ ಹೇಳೋದಲ್ಲ ನೀವು. ಈಗ ಯಾಕೆ ಇವು ಪಾರ್ಟಿಗಳು ಎಲ್ಲಿದ್ದಾವೆ ಇವತ್ತು? ಪಕ್ಷ ರಾಜಕಾರಣ ಸತ್ತು ಎಷ್ಟೋ ವರ್ಷ ಆಗೋಯ್ತು. ಏನಿದ್ರು ಲೀಡರ್ ಅವನದೇ ಪಾರ್ಟಿ.
ಪಕ್ಷ ರಾಜಕಾರಣ ಇಲ್ಲದೇ ಇರೋದಕ್ಕಲ್ಲೂ ಇಷ್ಟು ಗೋಳಾಗ್ತಾ ಇರೋದು.